ಮಾಡೇ ಮಾಡ್ತೀರಿ. ಪಾರ್ಟಿ ಅಂದಮೇಲೆ ನಮ್ಮ ನ್ಯಾಷನಲ್ ಪಾರ್ಟಿ ಪರಾಮರ್ಶೆ ಮಾಡೇ ಮಾಡ್ತೀರಿ. ಎರಡೂ ಕೂಡ ಕಾಂಗ್ರೆಸ್ಸಿನ MLAಗಳು ತೀರ್ಕೊಂಡಂಥ ಸ್ಥಾನಗಳು. ನಾರ್ಮಲಿ ಅದಕ್ಕೆ ಸಿಂಪತಿ ಇದ್ದೇ ಇರುತ್ತೆ. ನಾವು BJP ಸರ್ಕಾರ ಇದ್ದಾಗ ಹಿಂದೆ ನಾವು 16 ಚುನಾವಣೆ ನಾವು ಮಾಡಿದ್ರಿ. 16ರಲ್ಲಿ 15 ಗೆದ್ದಿದ್ದೀರಿ ನಾವು. ರೂಲಿಂಗ್ ಪಾರ್ಟಿ ಇದ್ದಾಗ ಸರ್ವೇ ಸಾಮಾನ್ಯ ಇದು. ಆದರೂ ನಾವು ಪ್ರಯತ್ನ ಮಾಡಿ ಈಗ ದಾವಣಗೆರೆಗೆ ಹತ್ತತ್ರ ಬಂದಿದ್ರಲ್ಲ. ಸರಿ ನಾವು 27,000 ಸೋತಿದ್ರಿ, ಹತ್ತತ್ರ ಬಂದಿದ್ರಿ. ಅದರಿಂದ ಒಟ್ಟಾಗಿ ನಾವು ನಮ್ಮಲ್ಲಿ ಆ ಥರದ ಯಾವುದೇ ಡಿಸ್ಪ್ಯೂಟ್ ಇಲ್ಲದೆ ಒಟ್ಟಾಗಿ ನಾವು ಚುನಾವಣೆ ಮಾಡ್ತೀವಿ. ಅದು ಸಿದ್ದರಾಮಯ್ಯನವ್ರಿಗೆ ಮರವು ಜಾಸ್ತಿ. ನಾವ್ಯಾರು ಹೇಳಿಲ್ಲ, ನಾನಂತೂ ಹೇಳಲೇ ಇಲ್ಲ ಎಲ್ಲೂ. ನಾವು ಹೇಳಿದ್ದೆಲ್ಲ ಇವರು ಕದೀಮರು, ಕಳ್ಳರಿದ್ದಾರೆ, ಕಾಂಗ್ರೆಸ್ ಅವರು ಓಟ್ ಹಾಕಬೇಡಿ, ಲೂಟಿ ಹೊಡಿತಾರೆ, ಸ್ಕ್ವೇರ್ ಫೀಟ್ಗೆ 100 ರೂಪೀಸ್ ಫಿಕ್ಸ್ ಮಾಡಿದ್ದಾರೆ ಅಂತ ನಾವು ಪ್ರಚಾರ ಮಾಡಿದ್ದು. ನಾವು ಸರ್ಕಾರದ ವಿರುದ್ಧವಾಗಿ ನಾವು ಇದು 224 ಕ್ಷೇತ್ರಕ್ಕೆ 2 ಚುನಾವಣೆಯ ಮಾನದಂಡ ಅಂತ ಯಾರನ್ನ ತಗೊಳಕ್ಕೆ ಸಾಧ್ಯನಾ? ಏನೋ ಒಂದು 50-25 ನಡೆದ್ರೆ ಅದನ್ನ ಹೇಳ್ಬೋದು ಎಲ್ಲ ಜಿಲ್ಲೆಯಲ್ಲಿ ನಡೀತಾ ಇದೆಯಾ ಅಂತ. 2 ಜಿಲ್ಲೆ ಅದು ಅವ್ರಿಗೆ ಸೇರಿದ್ದದು. ಅವ್ರ MLA ತೀರ್ಕೊಂಡಿರೋದು. ಜನಾದೇಶ ಹಿಂದೆನೂ ಅವ್ರಿಗೆ ಕೊಟ್ಟಿದ್ರು. ಐದು ಚುನಾವಣೆ ಸೋತಿದ್ದೀರಿ, ನಾನು ಒಪ್ಕೊಂತೀನಿ. ಎದುರಿ ಓಡೋ ಪ್ರಶ್ನೆನೇ ಇಲ್ಲ. ಹಿಂದೆ ಕಾಂಗ್ರೆಸ್ ಅವರು 16 ಚುನಾವಣೆ ಸೋತ್ರಲ್ಲ. ನಮ್ಮ ಸರ್ಕಾರ ಇದ್ದಾಗ 16 ಚುನಾವಣೆ ಸೋತರು. ಆಮೇಲೆ ನಾವೇ ಸೋತೋದ್ರಲ್ಲ. 16 ಗೆದ್ದವ್ರು ದೊಡ್ಡವರು, 4 ಗೆದ್ದವ್ರು ದೊಡ್ಡವರು. ಕಾಂಗ್ರೆಸ್ ಏನು ಮಾಡಿದೆ ಅನ್ನೋದು ಜನಗಳಿಗೆ ಗೊತ್ತಿದೆ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ನಾವು ಅದನ್ನು ಸ್ವೀಕಾರ ಮಾಡಿದ್ದೀರಿ ಅಂತ ಹೇಳಿದ್ದೀನಿ. ಸೋಲನ್ನು ನಾವು ಸ್ವೀಕಾರ ಮಾಡಿದ್ದೀರಿ. ಅದರ ಪರಾಮರ್ಶೆಯನ್ನು ಪಾರ್ಟಿಯಲ್ಲಿ ಮಾಡ್ತೀರಿ. ಇನ್ನಷ್ಟು ಮುಂದೆ ಬರುವಂಥ ಚುನಾವಣೆಗಳಲ್ಲಿ ಇನ್ನಷ್ಟು ಗಟ್ಟಿಯಾಗಿ ನಾವು ಗೆಲ್ಲುವಂಥ ಕೆಲಸವನ್ನು ನಾವು ಮಾಡ್ತೀರಿ. 2028ಕ್ಕೆ BJP ನೇತೃತ್ವದ ಸರ್ಕಾರ, NDA ಸರ್ಕಾರ ಕರ್ನಾಟಕದಲ್ಲಿ ಬರೋದು ಶತಸಿದ್ಧ. ಈಗ ವೆಸ್ಟ್ ಬೆಂಗಾಲ್ ಚುನಾವಣೆ ನೋಡಿದರೆ, ಎಲ್ಲ ಚುನಾವಣೆಗಳನ್ನು ನೋಡಿದ್ದೀರ. ಏನೋ ಇವ್ರು ಗ್ಯಾರಂಟಿ ಕೊಟ್ಟರು. ಆ ಸಂದರ್ಭದಲ್ಲಿ ನಾವು ಯಾರು ಒಂದು ಗ್ಯಾರಂಟಿನೂ ಕೊಡಲಿಲ್ಲ. ನಾವೊಂದು ನಯಾ ಪೈಸಾ ಗ್ಯಾರಂಟಿನೂ ಕೊಟ್ಟಿಲ್ಲ. ಆಗ 5 ಗ್ಯಾರಂಟಿ ಅಂತ ಹೇಳಿ ಜನಗಳಿಗೆ ಕಣ್ಣಿಗೆ ಮಣ್ಣೆರಚಿದ್ರು. ಈಗ ಜನಕ್ಕೆ ಗೊತ್ತಾಗಿದೆ 5 ಗ್ಯಾರಂಟಿ ಸ್ಥಿತಿ ಏನು ಅಂತ. ಅದರಿಂದ ಅವ್ರು ಗ್ಯಾರಂಟಿ ಮೇಲೆ ಗೆದ್ದಿದ್ದಾರೆ ಹೊರತು ಸಿದ್ದರಾಮಯ್ಯ ಗ್ಯಾರಂಟಿನೂ ಇಲ್ಲ, DK ಶಿವಕುಮಾರ್ಗೂ ಗ್ಯಾರಂಟಿ ಇಲ್ಲ, ವಾರಂಟಿನೇ ಇಲ್ಲ. ಅವರಿಬ್ಬರಿಗೂ ಎಕ್ಸ್ಪೈರ್ ಔಟ್. ಅವರಿಬ್ಬರು ಗ್ಯಾರಂಟಿಗೆ ಓಟ್ ಹಾಕಿದ್ದಾರೆ. ಜನಕ್ಕೆ ಇವಾಗ ಅರ್ಥ ಆಗಿದೆ. ಮುಂದೆ ಬರೋ ಚುನಾವಣೆಯಲ್ಲಿ ನಾವೇನು ಮಾಡಬೇಕು? ಕಳೆದ ಬಾರಿ ನಮ್ಮ ಕೇಂದ್ರದ ನಾಯಕರು ನಮ್ಗೆ ಅನುಮತಿ ಕೊಟ್ಟಿರಲಿಲ್ಲ ಈ ಗ್ಯಾರಂಟಿ ಅನೌನ್ಸ್ ಮಾಡೋಕ್ಕೆ. ಈಗ ಎಲ್ಲ ಕಡೆ ಆಗ್ತಾ ಇದೆಯಲ್ಲ. ಮುಂದೆ ನೋಡೋಣ ಏನು ಮಾಡಬೇಕು ಏನು. 2028ಕ್ಕೆ ಅವರ ಗ್ಯಾರಂಟಿಗೆ ನಮ್ಮ ಕೌಂಟ್ರಿಗೆ ಹೆಂಗೆ ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡ್ತೀವಿ 100%. ಈಗ ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿದಿರಲ್ಲ. ಮುಳ್ಳನ್ನು ಮುಳ್ಳಿಂದನೇ ತೆಗಿತೀರಿ. ಅರ್ಥ ಆಗ್ತೈತಾ? ಮುಳ್ಳನ್ನು ಮುಳ್ಳಿಂದನೇ ತೆಗಿತೀರಿ. ಅವರು ಸಣ್ಣ ಮುಳ್ಳು ಹಾಕಿದ್ರೆ ನಾವು ದೊಡ್ಡ ಮುಳ್ಳು ಹಾಕ್ತೀವಿ. ನೋಡಿ ಏನೇನೈತೆ ಅಂತ. ಇನ್ನ ಪಿಕ್ಚರ್ ತೋರಿಸಿದಾರಲ್ಲ, ಅವರೇ ದಾರಿ ತೋರಿಸಿದಾರಪ್ಪ. ಯಾರು? ನಾನು ಗ್ಯಾರಂಟಿಯ ನನ್ನ ಎಲ್ಲ ವಿಧಾನಸಭೆಯ ಭಾಷಣಗಳನ್ನು ನೀವು ನೋಡಿ. ನಾನು ಗ್ಯಾರಂಟಿಯ ವಿರೋಧಿ ಅಲ್ಲ. ಈ ಕಾಂಗ್ರೆಸ್ ಅವರು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ನಾನು ಅವರಿಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ, ಇದನ್ನು 25 ಮಾಡಿ. 5 ಇರೋದನ್ನ 25 ಮಾಡಿಬಿಡಿ. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಾವೇನು ವಿರೋಧಿಗಳಲ್ಲ. ನಾನು ಹೇಳಿದಲ್ಲ, ಮುಳ್ಳನ್ನು ಮುಳ್ಳಿಂದನೇ ತೆಗಿತೀರಿ. ಸರಿ, ನಾವು ಸರಿ ಯಾಮಾರಿದ್ರಿ, ಅದಕ್ಕೆ ಬಂತು. ಮುಳ್ಳನ್ನು ಮುಳ್ಳಿಂದನೇ ತೆಗಿತೀರಿ.